ದೆಹಲಿ ಚಲೋ ಎಂದು ಡಿಸೆಂಬರ್ 1ರಂದು ಹುಬ್ಬಳ್ಳಿಯಿಂದ ಸುಮಾರು 450 ರೈತರು ಹೊರಟರು. ದೆಹಲಿಯ ಹವಾಮಾನ ಹಾಗೂ ವಿಪರೀತ ಚಳಿ ಇರುವುದರಿಂದ ಈ ಹೋರಾಟವನ್ನು ಬೆಂಗಳೂರಿನ ಕೇಂದ್ರ ಮತ್ತು ಅರಣ್ಯ ಪರಿಸರ ಇಲಾಖೆಯ ಮುಂದೆ ಧರಣಿ ನಡೆಸಿದ ಈ ವಿಡಿಯೋ ಚಿತ್ರೀಕರಣ ನಿಮ್ಮ ಮುಂದೆ. ಕಳಸಾ-ಬಂಡೂರಿ ಯೋಜನೆಗೆ ಸಂಬಂಧಿಸಿದಂತೆ ಡಿಸೆಂಬರ್ 11ರಂದು ಮಹತ್ವದ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ನೀರಾವರಿ ಇಲಾಖೆ ಮತ್ತು ಸಂಬಂಧಪಟ್ಟ ಎಲ್ಲಾ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಉತ್ತರ ಕರ್ನಾಟಕದ ರೈತರಿಗೆ ಈ ಯೋಜನೆ ಅತ್ಯಂತ ಮಹತ್ವದ್ದಾಗಿದ್ದು, ಸಭೆಯ ತೀರ್ಮಾನಗಳ ಕುರಿತು ಜನಸಾಮಾನ್ಯರಲ್ಲಿ ಹೆಚ್ಚಿನ ನಿರೀಕ್ಷೆ ಕಂಡುಬಂದಿದೆ. ಡಿಸೆಂಬರ್ 11ರ ಸಭೆ ಕಳಸಾ-ಬಂಡೂರಿ ಯೋಜನೆಯ ಮುಂದಿನ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ಸಭೆಯಾಗಲಿದೆ ಎಂದು ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ಶ್ರೀಯುತ ವೀರೇಶ ಸೋಬರದಮಠ ಹೇಳಿದರು.
ಸ್ವಾಮಿಗಳೇ ಬರಲಿ ವಕೀಲ್ರ ಬರ್ರಿ ಮೇಡಮ್ ಬನ್ನಿ ಸ್ವಲ್ಪ ಹೇಳ್ರಿ ಸ್ವಲ್ಪ ಹೇಳ್ರಿ ಈ ಕಡೆ ಅದು ಬರ್ರಿ ಮಾತಾಡಿದ್ರು. ಹಾಂ, ಈಗ ಏನಾಗಿದೆ ಅಂದರೆ ನಾನು ಸಾಹೇಬ್ರಿಗೆ ಫೋನ್ ಮಾಡಿದ್ದೆ. ಸೊ ಸಾಹೇಬರು ನಾನು ಸರ್ ಹೇಳಿದ್ದೀನಿ ಫೋಟೋಗ್ರಾಫೆಲ್ಲ ಕಳಿಸಿದ್ದೀನಿ. ಸೊ ಸರ್ ಯು ವಿಲ್ ಡೆಫಿನೆಟ್ಲಿ ಟಾಕ್ ಟು ದ ಆ್ಯಂಡ್ ನಿಮ್ಮ ಜಸ್ಟ್ ಫಾರ್ ದಿಸ್ ಕೇಸ್ ಕಳ್ಸ ಬಂದಿರೋ ಕೇಸಿಗೆ ನಾವು ಒಂದು ಆರಿಸಿ 11 keeping only for this one year. So basically this much is it. So the REC comprises of members from outside. So what we will be doing, ನಮ್ಮ office ಇಂದ we will present this case to the REC members. 3 ಜನ ಇದ್ದಾರೆ. ಸೊ ಅವರು ಓಕೆ ಹೇಳಿದ್ದಾರೆ. ಸೊ ಆ ಮೀಟಿಂಗಲ್ಲಿ ಅವರೆಲ್ಲ ಡಿಸ್ಕಸ್ ಮಾಡಿ ಅವರು ಡಿಸೈಡ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ನೀವು ಹೇಳಿದ ಸರ್ ಮತ್ತು ಆ ಮೀಟಿಂಗ್ ಕರೆಸ್ರಿ ಮೇಡಮ್. ಹಾಂ ಸರಿ, ಓಕೆ. ಎಲ್ಲ ಬಂದಿದ್ದೀವಿ ಪರಿಚಯ ಇತ್ತು. ಓಕೆ, ಮೀನು ಬಾಯಿಯವ್ರನ್ನ ಹೋಗಿ ಅವ್ರನ್ನ ಕರೆಸ್ರಿ ಮೇಡಮ್. ಓಕೆ, ಅಲ್ಲಿ ಡಿಸ್ಕಷನ್ ಆಗಲಿ. ಆಮೇಲೆ ಇಲ್ಲಿ ಬರಲಿ ಮೇಡಮ್ ಅವರು ಅಂದರೆ ಜಂಟಿಯಾಗಿ ಆಗಲಿ ಏನಂದರೆ ಮಿಸ್ ಆ ಕಡೆ ಹೋಗ್ಬಿಡಿ. ನಾವು ಯಾರು ಮಾಡ್ಕೊಳ್ಳೋದು ಬೇಡ. ಓಕೆ. ಸಪೋಸ್ ಏನು ಮಾಡ್ತಾರೆ, ನಾವೆಲ್ಲ ಕಳಿಸಿದ್ದೇವೆ, ಅವ್ರು ಏನು ಪುಟಪ್ ಮಾಡ್ತಾ ಇಲ್ಲ ಅಂತೇಳಿ ಅವ್ರು ನಮಗೆ ಹೇಳ್ತಾ ಇದ್ದಾರೆ. ಅದು ಆಗಬಾರ್ದು. ಅಧಿಕಾರಿಗಳು ಅದರ ನಾವು ಅದೀವಿ. ನಮ್ಮ ಜೊತೆಗೇನೋ ಒಂದು ಫೈನಲ್ ನೀವು ಡೇಟ್ ಕೊಟ್ಟರೆ ಅಂದ್ರೆ ಅವತ್ತಿನ ಡೇಟಿಗೇನೋ ನಾವು ಡಿಸ್ಕಷನ್ ಮಾಡಿ ನಿಮಗೆ ಬಂಡೂರದ ಪರ್ಮಿಷನ್ ಕೊಟ್ಟು ಒಂದಿನ ಲೇಟ್ ಮಾಡಿ ಕೊಡ್ಬೋದು. ನೀವು ಒಂದು ದಿನ ಒಂದು ದಿನ ಡೇಟ್ ಜಾಸ್ತಿ ತೊಗೋಬೋದು. ಹೋಳಿ ನಮ್ಮ ಪ್ರಶ್ನೆ ಇಲ್ಲ. 11 ತಾರೀಕು ಅಂದರೆ ನೀವು 12 ಮಾಡಿ, ನಮಗೂ ಪ್ರಶ್ನೆ ಇಲ್ಲ. ಆ ನಿಗದಿತ ಸಮಯಕ್ಕೆ ಆಗಬೇಕಲ್ಲ, ಆಗಬೇಕಂದ್ರೆ ಅವ್ರನ್ನೂ ಸ್ವಲ್ಪ ಕರೆಕ್ಟ್ ಡಿಸ್ಕಷನ್. So you want that sir has to be called before. ಹೋಗಿ Okay, we'll call him. ಆಮೇಲೆ ರಾಜೇಶ್ ಎಮ್ಮಿನ ಬಾಯಿ ಬಿಡಿ ಮೇಡಮ್. 2 ನಂಬರ್ ಮೀಟಿಂಗ್ಗೆ ನೋಟಿಸ್ ಗೌರವ ಗುಪ್ತಾ ಸರ್ REC ಮೀಟಿಂಗ್ ಅಲ್ಲಿ ಅವರು ಇರ್ತಾರೆ. ಇವತ್ತಿನ ಮೀಟಿಂಗ್ನಲ್ಲಿ ಕರೆಸಿ ಮೇಡಮ್. ಸರಿ, ಇವಾಗ ಇವತ್ತು ಮೀಟಿಂಗ್ ಕಳಿಸ್ತೀವಿ. REC ಮೀಟಿಂಗ್ ಒಳಗೆ ಗೌರವ ಗುಪ್ತಾ ಎಲ್ಲರೂ ಇರ್ತೀವಿ ಮೇಡಮ್. ಫೈನಲ್ ಮಾಡುವಾಗ ನಾವು ಇರ್ತೀವಿ ಮೇಡಮ್. ಬಟ್ ಈಗಿನ ಮೀಟಿಂಗ್ ನೀವೇನು ಸಾಹೇಬ್ರ ಜೊತೆಗೆ ಮಾತಾಡಿ ಡಿಸ್ಕಷನ್ ಮಾಡಿದ್ರಲ್ಲ, ಅದನ್ನು ಕರೆಸ್ಬಿಟ್ಟು ಈಗ ಮಾತಾಡಿ ಮೇಡಮ್. No, so what I have told sir is that ಈ ಥರ ಎಜುಕೇಷನ್ ಇದೆ. So sir said we will have an urgent REC just to discuss this case. ಈಗ RECಯಲ್ಲಿ ಕಮಿಟಿ ಮೆಂಬರ್ಸ್ ಹೊರಗಡೆ ಇದ್ದಾರೆ. ಸೊ ಡಿಸಿಷನ್ ಅವ್ರು ತಗೊಳ್ತಾರೆ. ತಗೊಳ್ಳಿ ಮೇಡಮ್.
So that I am telling now itself. ಓಕೆ ಮೇಡಮ್. We will present all the facts that you have given. All the facts will be presented in front of this members. 3 members are ಓಕೆ there. ಮೇಡಮ್. And then the decision will be taken there. And when whatever decision it will be done in front of the legal agencies, that is Karnataka and their on calls. So 11th ಆಯ್ತು. 11th. ಇವತ್ತು ಇವ್ರು ಹೇಳ್ತಾರೆ ಕರೆಸ್ತೀವಿ. ಕರೆಸ್ತಾರಂತ ಈಗ ಕರೆಸಿ ಅಡ್ರೆಸ್ ಅದನ್ನ ಅದನ್ನೇ ನಾನು ನಿಮ್ಗೆ ಹೇಳಿದ್ದೆ. ಒಂದು ಸೆಕೆಂಡ್ ಸರ್ ಮೇಡಮ್, ಅವರೆಲ್ಲರೂ ಇದ್ದಾರೆ ಮೇಡಮ್. ನಾನು ಫೋನ್ ಮಾಡಿದ್ದೀನಿ, ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಇದು ಅರ್ಥ ಆಯ್ತು. ಅವ್ರು ಮೇಡಮ್ ಕ್ಯಾಚ್ ಮಾಡಿರ್ಲಿಲ್ಲ ಅದನ್ನ. ಮಾಡಿ 11th ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಇದೇ ಅಜೆಂಡಾ. same agenda they will be there. ಧರಣಿ ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮನ್ನು ಮನವೊಲಿಸಿ ನಿರ್ಣಾಯಕ ಸಭೆಗಾಗಿ ತಮ್ಮ ಕಚೇರಿಗೆ ಆಹ್ವಾನಿಸಿ ಕಚೇರಿಯಲ್ಲಿ ನಡೆದ ವಿಡಿಯೋ ಚಿತ್ರೀಕರಣ ನಿಮ್ಮ ಮುಂದೆ. ನಿಮಗೇನಾದರೂ ಬೇಜಾರಾಗಿದ್ರೆ, ನೋವಾಗಿದ್ರೆ, ಅದು ನಾವು ಕೊಡ್ತಾ ಇರುವಂತ ಬೇಕು ಅಂತ ನೋವಲ್ಲ. ನಮ್ಮ ನೋವನ್ನು ನಿಮ್ಗೆ ಹೇಳಲಿಕ್ಕೆ ಬಂದೀವಿ ನಾವು ಹೊರತಾಗಿ ನಿಮಗೆ ನೋವು ಕೊಟ್ಟು ನಿಮಗೆ ತೊಂದರೆ ಮಾಡಿ ನಿಮಗೆ ದುಃಖ ಕೊಡಿಸುವಂಥದ್ದು ನಮ್ದು ಅವಶ್ಯಕತೆ ಇಲ್ಲ, ದಯವಿಟ್ಟು. ಯಾಕಂದ್ರ ಆ ಹೋರಾಟ ನಾವು ಪ್ರಾರಂಭ ಮಾಡಿವಲ್ಲ, ಜನ ನಮ್ಗೆ ಕೇಳ್ತಾ ಇದ್ದಾರೆ, ಯಾವಾಗ ಮುಗಿತೈತಿದೆ ನಿಮ್ಮ ನೀರಿನ ವಿಚಾರ, ಯಾವಾಗ ನೀವು ಮನೆಗೆ ಬಂದು ಬಾಳೆ ಮಾಡ್ತೀರಿ ಅಂತೇಳಿ ನನ್ನ ಜೊತೆ ಹೋರಾಟಕ್ಕೆ ಬರುವಂತ ಗಂಡು ಮಕ್ಕಳಿಗೆ ಅವ್ರ ಹೆಂಡತಿಗಳು ಕೇಳ್ತಾ ಇದ್ದಾರೆ. ಮನೆ ಯಾವ ಕೆಲಸ ಮಾಡಲ್ಲ, ನೀವು ಬರೇ ಹೋರಾಟ ಮಾಡ್ತೀರಿ, ನಮ್ಮ ಬದುಕು ಹೆಂಗ, ಮಕ್ಕಳ ಭವಿಷ್ಯ ಹೆಂಗ ಅಂತೇಳಿ ಸುಮಾರು ಸಾವಿರಾರು ಜನ ರೈತರು ಹೆಂಡತಿಯರು ಈ ರೀತಿ ಪ್ರಶ್ನೆ ಆಗ್ತಾ ಇದ್ದಾರೆ. ನಾವು ಆ ಹೋರಾಟವನ್ನು ಬಿಟ್ಟು ಹೋದ್ವಿ ಅಂದ್ರೆ ಮುಂದೆ ಒಂದು ಕಡೆಗೆ ನಾವ ಆ ಹೋರಾಟಕ್ಕೆ ಅನ್ಯಾಯ ಮಾಡ್ದಂಗೆ ಆಕೈತಿ ಅಂತೇಳಿ ನಮಗೆ ಕಾಡಾಕತ್ತೈತಿ. ಆ ವಿಚಾರವಾಗಿ ನಾವು ಇಲ್ಲಿ ಬಂದೀವಿ. ದಯವಿಟ್ಟು ಆದಷ್ಟು ಬೇಗ ನಮಗೇನಂದ್ರ ಈಗ ತಾನೇ ನೀವು ಹೇಳಿದ್ದೀರಿ ಅಕ್ಕವ್ರ, 11ನೇ ತಾರೀಕಿಗೆ ನಾವು ಮೀಟಿಂಗ್ ಮಾಡಿ ಪರವಾನಗಿ ಕೊಡ್ತೀವಿ, ಅವತ್ತ ಬಂದಾರ ಸಾಹೇಬರು ಅನ್ನುವಂಥದ್ದು ನಮಗೆ ಭರವಸೆಯನ್ನು ಕೊಟ್ಟಿದ್ದೇವೆ. 11ನೇ ತಾರೀಕು ಈ ಶಬ್ದ. ಆದ್ರೆ ನಂದೊಂದು 2 ಪ್ರಶ್ನೆ. 11ನೇ ತಾರೀಕಿಗೆ ಮೀಟಿಂಗ್ನಾಗ ಕುಂತಾಗೂ ಕೂಡ ಮತ್ತೆ ನೀವು ಇನ್ನೂ ಕೆಲವಷ್ಟು ದಾಖಲೆಗಳನ್ನ ಸರಿಪಡಿಸ್ಬೇಕಂತೇಳಿ ಆವತ್ತಿನ ಮೀಟಿಂಗ್ನೊಳಗೆ ನಮ್ಮ ಯೋಜನೆ ಬಗ್ಗೆ ರಿಜೆಕ್ಟ್ ಮಾಡುವಂಗಿಲ್ಲ. ಇನ್ನೂ 9 ದಿನ ಸಮಯ ಇದೆ. ನೀವು 11 ಬಿಟ್ಟು 12 ಮಾಡಿ ನಮ್ದು ಒಪ್ಪಿಗೆ ಐತಿ. ಇನ್ನೂ 9 ದಿನ ಸಮಯ ಇದೆ. 9 ದಿನದೊಳಗಾಗಿ ಇಲ್ಲೇ ಫಾರೆಸ್ಟ್ ಇಲಾಖೆಯವ್ರು ಬಂದಾರ, ನಮ್ಮ GM ಅವ್ರು ಬಂದಾರ, ಎಲ್ಲರೂ ಬಂದಾರ. ಏನು ಪ್ರಾಬ್ಲಮ್ಗಳದಾವ, ಏನು ಸಮಸ್ಯೆ ಐತಿ, ಇನ್ನು ಏನು ಟೆಕ್ನಿಕಲ್ ಆಗಿ ಇಶ್ಯೂಸ್ ಅದಾವ, ಅವನ್ನೆಲ್ಲ ಸರಿಪಡಿಸ್ಲಿಕ್ಕೆ ಇವತ್ತ ನೀವು ಡಿಸೈಡ್ ಮಾಡಿ 9 ದಿನದೊಳಗಾಗಿ 11ನೇ ಮೀಟಿಂಗಿಗೆ ಫೈನಲ್ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ವಿಶೇಷ ಬಂಡೂರು ರತ್ನ. ಇನ್ನು ಕಳಸಾದ ಏನದಲ್ಲ, ನಾನು ಕಳಸಾಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ಏನು ಫಾರೆಸ್ಟ್ ಇಲಾಖೆ, ವನ್ಯಜೀವಿಗಳ ಇಲಾಖೆ, ಅಲ್ಲಿ ನಾವು ಹೋರಾಟ ಮಾಡ್ತೀವಿ. ಅದು ನಿಮ್ಗೆ ನಾವು ಏನು ಕೊಟ್ಟಿದ್ದೀವಿ ಅದನ್ನು ನೀವು ಕಳಿಸಿದ್ದೇವೆ, ಅವ್ರು ಕೊಡ್ಬೇಕನ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡ್ಬೇಕು. ನಮಗೆ ಬಂಡೂರ ಬಂದಿದ್ದು, ಬಂಡೂರದ್ದು ತಾವು ಸಾಲ್ವ್ ಮಾಡಬೇಕು ಇಮಿಡಿಯೇಟ್ ಆಗಿ. ನಾವು ಕೂಡ ಇವತ್ತಿನ ಹೋದ ತಕ್ಷಣ ನಮ್ಮ ಭಾಗದಲ್ಲಿ ಇರುವಂತ MP ಗಳಿಗೆ ನಾವು ಗೆರವ್ ಆಗ್ತೀವಿ. ಕಳಸಾದ್ದು ಯಾಕೆ ನೀವು ಪರ್ಮಿಷನ್ ಸಿಗ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ನಮ್ಮ ಜನಪ್ರತಿನಿಧಿಗಳು ನಮ್ಮ ಓಟ್ ಹಾಕಿ ಅವ್ರು ನಾವು ಕೇಳ್ತೀವಿ. ಆದ್ರೆ ಬಂಡೂರ್ದು ಮಾತ್ರ ನಿಮ್ಮ ಇಲಾಖೆ ಒಳಗೆ ಇದೆ. ದಯವಿಟ್ಟು 11ನೇ ತಾರೀಕಿಗೆ ಕ್ಲಿಯರ್ ಮಾಡಿ ಕೊಡಬೇಕು. ಮತ್ತು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, 11ನೇ ತಾರೀಕಿಗೆ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದ್ರ ನಾವು ಬಂದಿಲ್ಲೇ ವಿಷಯ ಸೇವನೆ ಮಾಡ್ಕೊಂಡು ಸಾಯ್ತೀವಿ. ನಾವು ಯಾರಿಗೆ ತೊಂದರೆ ಕೊಡೋದಿಲ್ಲ. ಬೆರಳಿಗೆ ಯಾರು ಸಾಯ್ಬೇಕು, ಯಾರು ಪ್ರಾಣ ಕಳ್ಕೊಳ್ಬೇಕು, ಈ ನೀರಿನಗೋಸ್ಕರ ಅನ್ನುವಂಥ ನಮ್ಮಲ್ಲಿ ಅದಾರ. ನಾವು ಸ್ವಇಚ್ಛೆಯಿಂದ ಈ ಇಲಾಖೆ ಮುಂದ ಯಾರಿಗೆ ಗುರುತಾಗೋದು ರೀತಿ ಒಳಗೆ ನಾವು ಹೆಂಗಾರ ಬರ್ತೀವಿ. ಯಾವ ರೀತಿ ಗುರುತಲ್ಲ, ಪಾಯ್ಸನ್ ತಗೊಂಡಿವಿ, ನಾವು ಸಾಯ್ತೀವಿ. ನಾವು ಜನರಿಗೆ ಭರವಸೆ ಜನರಿಗೆ ಅಲ್ಲಿ ನಾವು ಒಂದು ಇಲ್ರಿ ಸರ್, ಮಾಡ್ರಿ ನೀವು ಏನ್ ಬೇಕು ನಾವು ನೋಡ್ರಿ ಸರ. ನಾನು ನಿಮ್ಗೆ ಯಾಕೆ ನೋವಿನಿಂದ ಹೇಳ್ತೀನಿ ಅಂದ್ರೆ ಸಾಹೇಬ್ರ, ನಮ್ಗ ಇದ್ದು ಇಲ್ದಂಗ ಆಗೈತಿ. ನಮ್ಮ ಶರೀರ ಸತ್ಯವಾಗಿ ಹೇಳ್ತೀವಿ, ನಿಮ್ಗೆ ಇದ್ದು ಇಲ್ದಂಗ ಆಗೈತಿ. ಅರ್ಥ ಮಾಡ್ಕೊತ ದಯವಿಟ್ಟು. ಭಾಳ ನೋವಿನಿಂದ ಹೇಳಕೈತಿ. ಈಗ ಅಲ್ಲಿ ಹೋದ್ರೆ ನೀರು ಯಾಕ್ತಿರ್ಲಿಲ್ಲ ಅಂತ ನಮ್ಗೆ ಕೇಳ್ತಾರೆ, ಇಲ್ಲಿ ಬಂದ್ರೆ ಇಲ್ಲಿ ಪ್ರಾಬ್ಲಮ್. ನಾವು ಹೆಂಗೆ ನ್ಯಾಯ ಕೊಡೋನು? ನಾವು ಹೋಗ್ಬಿಟ್ಟು ನೇರವಾಗಿ ಏನ್ ಆಗ್ಬೇಕು ಅನ್ನೋದನ್ನ ಅವ್ರು ಹೇಳ್ಬಿಡಿ. ಯಾಕೆಂದ್ರೆ ಅಲ್ಲಿ ಹೇಳಬಿಡ್ತೀನಿ ಸರ್, ಒಂದು ರಿಕ್ವೆಸ್ಟ್ ತರ ಸರ್. ನಾನು ಹೇಳಕತ್ತೀನಿ, ಅವ್ರಿಗೆ ಹೇಳಕತ್ತೀನಿ, ಅವ್ರದ್ದ ಜವಾಬ್ದಾರಿ ಸರ್. ದಯವಿಟ್ಟು ನಿಮ್ನ ಯಾಕಿಲ್ಲ, ನಿಮ್ಮ ಹೇಳಕತ್ತೀನಿ
ಹೇಳ್ತೀವಿ ಸರ್. ಏನಾಗ್ತದೆ ಅಂದ್ರೆ ಜಾಸ್ತಿ ಇದಾದಾಗ ಏನಾಗ್ತದೆ, ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟು ಹೋಗ್ತವೆ. ಇಲ್ಲ ಹೇಳಿ ಸರ್, ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಟ್ಟಿನಿ. ಅದಕ್ಕೆ ದಯವಿಟ್ಟು ನೀವು ಸಹಕಾರ ಕೊಡಬೇಕು. ನಾಳೆಗೆ ನಾನು ಬೆಳಗ್ಗೆ ಬಂದು ನಿಮಗೊಂದು ನಾನು ಒಬ್ಬನೇ ಬಂದು ನಾನು ಒಂದಷ್ಟು ಲೆಟರ್ ನಿಮಗೆ ತಂದು ಕೊಡ್ತೀನಿ ಮೇಡಮ್. ಅದೇ ರೀತಿ ಇಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ. ನಾಳೆ ಮುಂಜಾನೆ ಗೃಹ ಮಂತ್ರಿ ಭೇಟಿಯಾಗಿ ಕೊಡ್ತೀನಿ. ನಾಳೆ ಮುಂಜಾನೆ ನಾನು ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿಯಾಗಿನೂ ಕೊಡ್ತೀನಿ. DGP ಅವರಿಗೆ ಕೊಡ್ತೀನಿ. ಕಮಿಷನ್ ಹಿಂಗೆ ನಡೆದಿದ್ದು ಈ ರೀತಿ ಇತ್ತು, ಹೋರಾಟಕ್ಕೆ ಬಂದಿದ್ವಿ, ಹಿಂಗೆ ಭರವಸೆ ಕೊಟ್ಟರೆ ನಾವು ಹೋಗ್ತಾ ಇದ್ದೀವಿ. ಇನ್ ಕೇಸ್ ಆಗಲಿಲ್ಲ ಅಂದ್ರೆ ಮುಂದಿನ ಕ್ರಮ ನಮ್ದು ಹಿಂಗಿರುತ್ತಾ ಅಂತೇಳಿ ನಮ್ದು ಒಪಿನಿಯನ್ ನಾವು ಕೊಡ್ತೀವಿ ಮೇಡಮ್. ಅದಕ್ಕೆ ನಮ್ಮನ್ನ ನೀರು ಕುಡಿಸಲಿಕ್ಕೆ, ನಮಗೆ ನೀರು ಕುಡಿಲಿಕ್ಕೆ, ಬದುಕಲಿಕ್ಕೆ, ನಮ್ಮ ರೈತರಿಗೆ ಅನುವು ಮಾಡಿಕೊಟ್ರೆ ನಾವು ಸಂತೋಷವಾಗಿ ಇರುವಷ್ಟು ದಿನ ನೆಮ್ಮದಿಯಾಗಿರ್ತೀವಿ. ಇನ್ ಕೇಸ್ ಏನೋ ಕೊಡೋದು ಏನೋ ತೊಂದರೆ ಆತಂದ್ರ ಮತ್ತೆ ನಮ್ದು ಅನಿವಾರ್ಯ ಮೇಡಮ್. ನಮ್ಗೆ ಇದಕ್ಕಿಂತ ದೊಡ್ಡ ಹೋರಾಟ ಮಾಡಕ್ ನಮ್ಗೆ ಆಗೋದಿಲ್ಲ. ನಾವ್ ಎಂತೆಂಥದ್ದು ಹೋರಾಟ ಮಾಡಿವಿ ಮೇಡಮ್. ಪ್ರೈಮ್ ಮಿನಿಸ್ಟರ್ ಕರೆಸ್ಕೊಂಡು ಕಾಲುವಿಗೆ ಹೇಳಿವಿ, ಸುಪ್ರೀಂ ಕೋರ್ಟ್ಗೆ ಹೋಗಿವಿ, ರಾಷ್ಟ್ರಪತಿ ದಯಾಮರಣ ಕೇಳ್ಕೊಂಡಿವಿ, ಎಲ್ಲ ಮಾಡಿವಿ. ಈ ಕೊನೆ ಹಂತ ಬಂದದ. ಅದಕ್ಕೆ ನೀವು ಇದನ್ನ ಏನ್ ಮಾಡ್ತೀರಿ ಸರಿ ಮಾಡಬೇಕು. ಹೋಗಿ ಅವರ ದಯವಿಟ್ಟು ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್, ತಾವು ಉನ್ನತ ಅಧಿಕಾರಿಗಳು ಮತ್ತು ಮಾಜಿ ಅಧಿಕಾರಿಗಳು ಏನು ಸಮಸ್ಯೆ ಇರ್ತದ ನೀವು ಕೂಡ ಅಷ್ಟ ಭಾಗ್ಯಸರ. ಏನು ಸಮಸ್ಯೆ ಅದ ಏನಿಲ್ಲ ಅದನ್ನು ಸರಿಪಡಿಸಿ ನಮಗೆ 11ನೇ ತಾರೀಕಿಗೆ ಬಂದೂರದ್ದು ಒಂದು ಗ್ರೀನ್ ಸಿಗ್ನಲ್ ತೋರಿಸಿದ್ರ ನಮಗೆ ಅನುಕೂಲ ಆಗ್ತದ ಅಂತ ಹೇಳಿ ನಮ್ಮ 4 ಮಾತಿಗೆ ನಾವು ವಿರಾಮ ಮಾಡ್ತಾ ಇದ್ದೇನೆ. ಮುಂದುವರೆದು ಏನು ಡಿಸ್ಕಷನ್ ಮಾಡ್ಬೇಕು ಮಾಡಿ, ನಾವು ಯಾರು ಕೂಡ ಮಾತನಾಡಕ್ಕೆ ಹೋಗೋದು. ಈಗ ಒಂದಂತರೂ ಈ ಪ್ರಸ್ತಾವನೆ ನಾವು ರಾಜ್ಯ ಸರ್ಕಾರದಿಂದ ಸಲ್ಲಿಸಿರ್ತೀವಿ.